ತುಂಗಭದ್ರಾ ಜಲಾಶಯಕ್ಕೆ ಬಾಗಿನವನ್ನು ಅರ್ಪಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ತುಂಗಭದ್ರಾ ಜಲಾಶಯ ಯಾವಾಗಲೂ ತುಂಬಿತ್ತು, ಯಾವಾಗಲೂ ಬಾಗಿನ ಅರ್ಪಿಸಬೇಕಾಗಿತ್ತು. ಬಟ್ ಆ ಕ್ರೆಸ್ಟ್ ಗೇಟ್ ಎಲ್ಲ ಒಡೆದೋಗಿ ಎಲ್ಲ ಆಯ್ತಲ್ಲ, ಅದಕ್ಕೆ ಸಿಎಂ ಜೊತೆ ಬಾಗಿನವನ್ನು ಅರ್ಪಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವರು. ಇದೇ ವೇಳೆ ಹಾಜರಿದ್ದರು ಡ್ಯಾಮ್ ತಜ್ಞ ಕನ್ನಯ್ಯ ನಾಯ್ಡು. ಆ ಕ್ರೆಸ್ಟ್ ಗೇಟ್ ಅಳವಡಿಸಿದ್ದೇ ಅವರು, ನೀರು ಪೋಲಾಗೋದನ್ನು ನಿಲ್ಲಿಸಿದ್ದೇ ಅವ್ರ ಟೀಮು. 19ನೇ ಕ್ರೆಸ್ಟ್ ಗೇಟ್ ದುರಸ್ತಿ ಮಾಡಿದವರಿಗೆ ಮುಖ್ಯಮಂತ್ರಿಗಳು ಸನ್ಮಾನ ಮಾಡಿದ್ದಾರೆ. ಮುನಿರಾಬಾದ್ ಗ್ರಾಮದಲ್ಲಿ ಸನ್ಮಾನ ಕಾರ್ಯಕ್ರಮ ಕೂಡ ನಡೆದಿದೆ. ಇಲ್ಲಾಂದರೆ ನೀರು ಪೋಲಾದರೂ ಆದಷ್ಟು ಬೇಗ ಅವರು ಕ್ರೆಸ್ಟ್ ಗೇಟ್ ಅಳವಡಿಸಿದ್ರು. ಹಾಗಾಗಿ ಮುಖ್ಯಮಂತ್ರಿಗಳು ಆ ಇಡೀ ಸಿಬ್ಬಂದಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಕನ್ನಯ್ಯ ನಾಯ್ಡು ಇದನ್ನು ಕೆಲಸ ಈ ಹಿಂದೆನೇ ಆಗಬೇಕಾಗಿತ್ತು. ತುಂಗಭದ್ರಾ ಜಲಾಶಯ ತುಂಬಿತ್ತು. ಅನ್ಫಾರ್ಚುನೇಟ್ಲಿ 19ನೇ ಕ್ರೆಸ್ಟ್ ಗೇಟ್ ಮುರಿದೋಗಿ ನೀರೆಲ್ಲ ಪೋಲಾಗಿತ್ತು. ಆಮೇಲೆ ಅದನ್ನು ಹರಸಾಹಸ ಪಟ್ಟು ಮತ್ತೆ ಕ್ರೆಸ್ಟ್ ಗೇಟನ್ನು ಕೂಡಿಸೋ ಕೆಲಸ ಆಯಿತು. ಅದಾದ ಮೇಲೆ ಅದೃಷ್ಟಕ್ಕೆ ಮತ್ತೆ ಮಳೆ ಬಂತು. ತುಂಗಾ ಮತ್ತು ಭದ್ರಾ ನದಿಗಳಲ್ಲಿ ಒಳಹರಿವಿನ ಪ್ರಮಾಣ ಜಾಸ್ತಿ ಆಯಿತು. ಹಾಗಾಗಿ ಟಿ ಬಿ ಡ್ಯಾಮ್ಗೆ ಮತ್ತೆ ನೀರು ಜಾಸ್ತಿ ಬಂದು ಈಗ ತುಂಗಭದ್ರಾ ಜಲಾಶಯ ತುಂಬಿದೆ ಮತ್ತೆ. ಇದು ರೈತರ ಹರ್ಷಕ್ಕೆ ಕಾರಣವಾಗಿರೋದು. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ತೆಲಂಗಾಣ ಮತ್ತು ಆಂಧ್ರಕ್ಕೂ ಕೂಡ ಜೀವನಾಡಿ ತುಂಗಭದ್ರಾ ಜಲಾಶಯ. ಹಾಗಾಗಿ ಈ ಸರ್ತಿ ರೈತರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಳೆದ ವರ್ಷ ಬರಗಾಲ, ಈ ವರ್ಷ 2 ಬೆಳೆ ಆದರೂ ತಗೊಳ್ಳೇಬೇಕು ಅಂತ ಅಂದ್ಕೊಂಡಿದ್ರು. ಹೀಗಾಯಿತು. ಕೊನೆಗೂ ಈಗ ಡ್ಯಾಮ್ ತುಂಬಿದೆ, ರೈತರು ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ.